ರಾಜ್ಯಪಾಲರು ಕೊಟ್ಟಂತಹ ನಿರ್ಧಾರ ಕಾನೂನುಬದ್ಧವಾಗಿದೆ ಅಂತ ಹೈಕೋರ್ಟ್ ಮಹತ್ತರ ತೀರ್ಪನ್ನ ಕೊಟ್ಟ ಬೆನ್ನಲ್ಲೇ ಸಿಎಂ ಮುಂದಿನ ರಾಜಕೀಯ ಹೆಜ್ಜೆ ಹಾಗೂ ಲೀಗಲ್ ಬ್ಯಾಟಲ್ ಹೇಗಿರುತ್ತೆ ಅನ್ನೋ ಕುತೂಹಲ ಸಹಜವಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಡೀಟೇಲ್ಸ್ ಸಿಗ್ತಾ ಇದೆ ನೋಡಿ. ಗೃಹ ಕಚೇರಿ ಕೃಷ್ಣಾದಲ್ಲಿ ಆಪ್ತರ ಜೊತೆಗೆ ಸಿಎಂ ಸಮಾಲೋಚನೆಯನ್ನ ನಡೆಸಿದ್ರು. ಆಪ್ತ ಸಚಿವರ ಜೊತೆಗೆ ಮುಂದಿನ ಹೆಜ್ಜೆಯ ಬಗ್ಗೆ ಸಿಎಂ ಮಾತನಾಡಿದ್ದಾರೆ. ಆಪ್ತ ಸಚಿವರ ಮುಂದೆ ಸಿದ್ದರಾಮಯ್ಯ ಮಾಡಿದ ಪ್ರತಿಜ್ಞೆ ಏನು? ಸಿಎಂ ಮೂಡ ಅಕ್ರಮದ ತನಿಖೆಗೆ ಹೈಕೋರ್ಟ್ ಅಸ್ತು ಎಂದ ಬೆನ್ನಲ್ಲೇ ಆಪ್ತ ಸಚಿವರನ್ನ ಕರೆಸಿಕೊಂಡು ಅವರ ಬೆಂಬಲದ ಜೊತೆಗೆ ತಮ್ಮ ನಿಲುವು ಏನು ಅನ್ನೋದನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಆ ಪ್ರತಿಜ್ಞೆ ಏನು? ಜೊತೆಗೆ ಲೀಗಲ್ ಬ್ಯಾಟಲ್ ಹಾಗೂ ಪೊಲಿಟಿಕಲ್ ಫೈಟ್ ಅನ್ನ ಯಾವ ರೀತಿಯಲ್ಲಿ ಎದುರಿಸ್ತೀನಿ ನಾನು ಅಂತ ಸಿಎಂ ತಿಳಿಸಿದ್ರು ಗೊತ್ತಾ? ಪೊಲಿಟಿಕಲ್ ಇನ್ಸೈಡ್ ಡೀಟೇಲ್ಸ್ ಅನ್ನ ನಿಮ್ಮ ಪಬ್ಲಿಕ್ ಟಿವಿ ಈ ಕ್ಷಣಕ್ಕೆ ಬ್ರೇಕ್ ಮಾಡ್ತಾ ಇದೆ. ಸಿಎಂ ಹೇಳಿದಂತಹ ಮಾತು, ವ್ಯಕ್ತಪಡಿಸಿದಂತಹ ಕಾನ್ಫಿಡೆನ್ಸ್, ಅದಕ್ಕೆ ಏನ್ ರೀಸನ್ನು ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಒಂದ್ ಕಡೆಗೆ ಅಪೀಲಬಲ್ ಆರ್ಡರ್ ಸಿಎಂ ಮುಂದಿದೆ, ಅಂದ್ರೆ ಹೈಕೋರ್ಟ್ ಆದೇಶ ಕೊಟ್ಟಿದ ತಕ್ಷಣ ಅದು ಫೈನಲ್ ಆಗಲ್ಲ, ಅದು ವಿಭಾಗೀಯ ಪೀಠದಲ್ಲಿ ಕೂಡ ಪ್ರಶ್ನೆಯನ್ನು ಕೇಳ್ಬೋದು, ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು. ನಿನ್ನೆ ಸುದ್ದಿಗೋಷ್ಠಿಯ ಬಳಿಕ ಆಪ್ತರ ಜೊತೆಗೆ ಸಿಎಂ ಸಭೆಯನ್ನು ನಡೆಸಿದ್ರು. ಆಪ್ತರ ಮುಂದೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ. ಆ ವೇಳೆ ಸಿದ್ದರಾಮಯ್ಯಗೆ ಆಪ್ತ ಸಚಿವರು ಅನೇಕ ಸಲಹೆಗಳನ್ನ ಕೂಡ ಕೊಟ್ರಂತೆ. ಸೊ ಆಪ್ತ ಸಚಿವರು ಹೇಳಿದ್ದೇನು, ಸಿಎಂ ಕೊಟ್ಟಂತಹ ಸಂದೇಶ ಏನು? ನಿನ್ನೆ ಸುದ್ದಿಗೋಷ್ಠಿಯ ಬಳಿಕ ಈ ಎರಡೂ ಕಡೆಯಿಂದ ಕಾನ್ವರ್ಸೇಷನ್ ಯಾವ ರೀತಿ ಆಯ್ತು, ಆ ಡೀಟೇಲ್ಸ್ ಅನ್ನ ಈಗ ನೀವು ಗಮನಿಸ್ತಾ ಇದ್ದೀರಾ. ಒಂದ್ ಕಡೆಗೆ 40 ವರ್ಷಗಳ ಸಿಎಂ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿ ಅಪ್ರಾಮಾಣಿಕತೆಯ ಅಪವಾದ ಇಲ್ಲಿ ತನಕ ಬಂದಿರಲಿಲ್ಲ, ಬಹಳ ದೊಡ್ಡ ಕಪ್ಪು ಚುಕ್ಕೆ. ಅದನ್ನ ತೊಡೆದು ಹಾಕುವಂತಹ ಕೆಲಸವನ್ನ ತಾನು ಮಾಡ್ತೀನಿ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರಂತೆ. ಅದು ಯಾವ ರೀತಿ, ಏನೇನ್ ಕಾನ್ವರ್ಸೇಷನ್ಗಳು ಎಕ್ಸ್ಚೇಂಜ್ ಆಯ್ತು, ಎಲ್ಲದರ ಡೀಟೇಲ್ಸ್ ಅನ್ನ ನೋಡ್ತಾ ಇದ್ವಿ. ಸೊ ನನ್ನ ಮೇಲೆ ಪಿತೂರಿ ಅಂದಮೇಲೆ ನೈತಿಕತೆ ಎಲ್ಲಿಂದ ಬರುತ್ತೆ? ವಿಪಕ್ಷಗಳೆಲ್ಲ ಕೇಳ್ತಾ ಇದಾರಲ್ಲ, ನೈತಿಕತೆಯ ಹೊಣೆ ಹೊತ್ತು ರಾಜೀನಾಮೆ ಕೊಡಿ ಅಂತ. ಸೊ ಸಿಎಂ ಹೇಳ್ತಾ ಇರೋದು, ನನ್ನ ಮೇಲೆ ಪಿತೂರಿ ಆಗಿದೆ, ಕಾನ್ಸ್ಪಿರಸಿ ಆಗಿದೆ, ಷಡ್ಯಂತ್ರ ಆಗಿದೆ. ಷಡ್ಯಂತ್ರಕ್ಕೆ ಬಲಿ ಹಾಕೋ ಕೆಲಸ ಮಾಡಬೇಕಾದ್ರೆ ನೈತಿಕತೆಯ ಪ್ರಶ್ನೆ ಎಲ್ಲಿಂದ ಬರುತ್ತೆ ಅಂತ ಕೇಳಿದಾರಂತೆ. ನಾನು ಯಾಕೆ ಈಗ ರಾಜೀನಾಮೆ ಕೊಡೋದಕ್ಕೆ ಹೋಗ್ಲಿ ಅಂತ ಕೂಡ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುತಾರಾಮ್ ರಾಜೀನಾಮೆಯನ್ನು ಕೊಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರಂತೆ. ಇದು ಅವರಾಡಿದಂತಹ ಮಾತುಗಳು. ಎಮೋಷನಲ್ ನಿರ್ಧಾರ ಅಲ್ಲ, ರಾಜೀನಾಮೆಯನ್ನು ಕೊಡಲ್ಲ ನಾನು, ಇದು ಇಂಪಲ್ಸಿವ್ ನಿರ್ಧಾರ ಅಲ್ಲ, ಈ ಕ್ಷಣಕ್ಕೆ ತೆಗೆದುಕೊಂಡಂತಹ ನಿರ್ಧಾರ ಅಲ್ಲ, ಬಟ್ ರಾಜೀನಾಮೆ ಕೊಡೋ ಪ್ರಶ್ನೆನೇ ಬರಲ್ಲ ಅನ್ನೋದನ್ನು ಅವ್ರು ಹೇಳಿದ್ದಾರಂತೆ. ಹಾಗೂ ಯಾವುದೇ ಕಾರಣಕ್ಕೂ ಎಷ್ಟೇ ಒತ್ತಡವನ್ನ ಹಾಕಿದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ, ನಾನು ರಾಜೀನಾಮೆಯನ್ನು ಕೊಡುವಂತಹ ಸಂದರ್ಭ ಇಲ್ಲ, ನನ್ನ ಮೇಲಿರುವಂತಹ ಆರೋಪಗಳು ಸುಳ್ಳು, ಲೀಗಲಿ ನಾನು ಫೈಟ್ ಮಾಡ್ತೀನಿ ಅಂತ ಹೇಳಿದಾರಂತೆ. ಇನ್ನು ಆಪ್ತರ ಮುಂದೆ ಸಿಎಂ ಸಿದ್ದರಾಮಯ್ಯ ಅವರ ಸಂದೇಶ ಈ ರೀತಿ ಇತ್ತು. ಈಗಾಗಲೇ ಹೈಕಮಾಂಡ್ಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದೀನಿ, ಪ್ರಕರಣ ಸಾಗಿ ಹೋದಂತಹ ಹಾದಿ, ಬಂದ ತೀರ್ಪು, ಹೈಕಮಾಂಡ್ ಕೂಡ ಬೆನ್ನಿಗೆ ನಿಂತಿದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಗಟ್ಟಿ ಧ್ವನಿಯಲ್ಲಿ ಹೇಳಿದೆಯಂತೆ, ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ, ಯಾವುದೇ ಕಾರಣಕ್ಕೂ ಎಮೋಷನಲ್ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಅಂತ ಹೈಕಮಾಂಡ್ನಿಂದಲೇ ಸಂದೇಶಗಳು ಬಂದಿದೆಯಂತೆ. ಹಾಗೂ ಎಷ್ಟೇ ಒತ್ತಡ ಕೇಳಿಬಂದ್ರೂ ರಾಜೀನಾಮೆಯನ್ನ ಕೊಡಬೇಡಿ ಅಂತ ಈ ಕಡೆಯಿಂದ ಸಿಎಂ ಸಿದ್ದರಾಮಯ್ಯಗೆ ಆಪ್ತ ಸಚಿವರು ಸಲಹೆಯನ್ನು ಕೊಟ್ಟಿದ್ದಾರೆ. ಎಷ್ಟೇ ಒತ್ತಡ ಬಂದರೂ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನೀವು ಎರಡನೇ ಡಿಸಿಷನ್ ಅನ್ನು ತಗೊಳ್ಬೇಡಿ, ಪರ್ಯಾಯ ಡಿಸಿಷನ್ ಅನ್ನೆಲ್ಲ ತಗೊಳ್ಬೇಡಿ ಅಂತ ಸಿಎಂ ಜೊತೆಗೆ ಗುರುತಿಸಿಕೊಂಡಂತಹ ಆಪ್ತ ಸಚಿವರು ಯಾರ್ಯಾರಿದ್ರು ಅವರೆಲ್ಲರೂ ಕೂಡ ಸಲಹೆಯನ್ನು ಕೊಟ್ಟಿದ್ದಾರಂತೆ. ರಾಜಕಾರಣದಲ್ಲಿ ಮಾಡ್ತಾ ಇದ್ರೆ ಇವಕ್ಕೆಲ್ಲ ಎದುರುಕೊಳ್ಳಲ್ಲ. ನಾನು ಹೋರಾಟದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ನು, ಸುಳ್ಳು ಆರೋಪಗಳಿಗೆ ಯಾವತ್ತೂ ಎದುರಲ್ಲ. ಬಹಳ ಜನ ಕಾಯ್ಕೊಂಡಿದ್ದಾರೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡ್ತೇನೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡ್ತೇನೆ. ನಾನು ತಪ್ಪು ಮಾಡೇ ಇಲ್ಲ, ರಾಜೀನಾಮೆ ಕೊಡಲ್ಲ. ಕೊಡ್ಬೇಕಾ? ಕೊಡಬಾರ್ದು. ವಿಶ್ವನಾಥ್, ಕೊಡಗಿಲ್ಲ. ನಾನೇನು ತಪ್ಪು ಮಾಡಿಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ರಿಸೈನ್, ಐ ವಿಲ್ ಫೈಟ್ ಪೊಲಿಟಿಕಲಿ. ಈಗಲೂ ನಾನು ನನ್ನ ಪ್ರಕಾರ ತಪ್ಪು ಮಾಡಿಲ್ಲ. ಯಾಕೆ ರಾಜೀನಾಮೆ ಕೊಡಿ? ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ? ಅಲ್ಲ, ಬೇಯಿಲ್ನಲ್ಲಿ ಇದಾರಪ್ಪ, ಅವ್ರು ಕೇಳಿ, ನಿಮ್ಗೆ ಅಪ್ಲೈ ಆಗುತ್ತೆ ಇಲ್ವೋ ಅಂತ ಕೇಳು. ವಿ ವಿಲ್ ಫೇಸ್ ದೆಮ್ ಪೊಲಿಟಿಕಲಿ, ವಿಲ್ ಫೇಸ್ ದೆಮ್ ಪೊಲಿಟಿಕಲಿ, ಬಿಕಾಸ್ ಇಟ್ಸ್ ಎ ಕಾನ್ಸ್ಪಿರಸಿ.
ಬೇಲ್ನಲ್ಲಿ ಇದ್ದೀರಲ್ಲಪ್ಪ, ನಿಮ್ಗೆ ಅಪ್ಲೈ ಆಗುತ್ತೆ ಇಲ್ಲೋ ಅಂತ ಕೇಳಿ. ರಿಸೈನ್ ಮಾಡಬೇಕು ಅಂತ ನಾನು ಕೇಳಲ್ಲ ಅಂತ ಹೇಳಿದ್ದಾರೆ. ಯಾಕಂತಂದ್ರೆ ಅವರೇ ಬೇಲ್ ಮೇಲೆ ಇದ್ದಾರೆ. ಕುಮಾರಸ್ವಾಮಿಗೆ ಬೇಲ್ ಮೇಲೆ ಇದಾರಲ್ಲಪ್ಪ, ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ, ನಿಮ್ಮ ಸರ್ಕಾರದಲ್ಲೇ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲೇ ಇದಾರಲ್ಲ, ಅದನ್ನ ಕೇಳಿ ಅಂತ ಹೇಳಿ. ನಾವು ಬಿಜೆಪಿಯವರು ಮತ್ತು JDSನವರ ಈ ಕಾನ್ಸ್ಪಿರಸಿಗೆ ಎದುರ್ಕೊಳ್ಳಲ್ಲ ನಾನು ಯಾವತ್ತು. ಇವ್ರ ಸಂಚು, ಒಳ ಸಂಚು, ರಾಜಭವನ ದುರುಪಯೋಗ, ದುರ್ಬಳಕೆ, ಇದಕ್ಕೆಲ್ಲ ಎದುರ್ಕೊಳ್ಳಲ್ಲ ನಾನು. ಯಾಕಂದ್ರೆ ಕರ್ನಾಟಕದ ಜನ ನಮ್ಮ ಪಾರ್ಟಿ ಮತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ. ಜನರ ಆಶೀರ್ವಾದ ನಮ್ಮ ಮೇಲಿದೆ. ನನ್ನ ಜೊತೆಯಲ್ಲಿ ನಮ್ಮ ಎಲ್ಲ ಮಿನಿಸ್ಟ್ರಿಗಳು, ಇನ್ಕ್ಲೂಡಿಂಗ್ ಡೆಪ್ಟಿ ಚೀಫ್ ಮಿನಿಸ್ಟರ್, MLAಗಳು, ಪಾರ್ಟಿ ಮುಖಂಡರುಗಳು, ಪಾರ್ಟಿ ಕಾರ್ಯಕರ್ತರು ಮತ್ತೆ ಹೈಕಮಾಂಡ್ ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ. ಕಾನೂನು ಹೋರಾಟ ಮುಂದುವರಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಹೈಕಮಾಂಡ್ ಕೊಡ್ತಾರೆ. ಬಿಜೆಪಿ and JDS are against social justice and programs of the poor people. It is not only they have tried in Karnataka, in the entire country, wherever governments of opposition party is there in power, they try to dislodge such governments, and they have succeeded in sending some chief ministers to prison. So it is not possible in Karnataka because people are standing with us like a rock, and also with me, all our cabinet colleagues, all our leaders, all our workers, and also party, MLAs and high command.